ನಮಸ್ಕಾರ ಶಿವಲಿಂಗಯ್ಯ ಅವರೇ ಮತ್ತು ಮಹೇಶ್ ಅವರೇ. ಎಲ್ಲೋ ಇಂದಿನ ದಿನಗಳಲ್ಲಿ ನಿಮ್ಮ ವೀಡಿಯೋಸ್ಗಳೆಲ್ಲ ತುಂಬ ಹೈಪ್ ಕ್ರಿಯೇಟ್ ಮಾಡಿತ್ತು. ಇವತ್ತು ಮತ್ತೊಮ್ಮೆ ಬಂದಿದ್ದೀರಾ. ಏನು ಕಾವೇರಿ ವಿಚಾರ ಏನಿದೆ, ಇವತ್ತು ನಮ್ಮ ಒಂದು ಸೀಮೆಯ ಒಂದು ಕಾವೇರಿ ತಾಯಿನ 3.5 TMCನ ತಮಿಳ್ನಾಡಿಗೆ ಬಿಡಬೇಕು ಅಂತ 15 ದಿನ ಸರ್ಕಾರ ಏನು ಆದೇಶವನ್ನು ಹೊರಡಿಸೋಕೆ ಅರ್ಜಿ ಹಾಕ್ಕೊಂಡಿತ್ತು. ಅದು ಕೋರ್ಟು ತೀರ್ಮಾನಗೊಂಡಿದೆ. ಇದ್ರ ಬಗ್ಗೆ ಶಿವಲಿಂಗಯ್ಯ ಅವರು ಹೇಳಿ, ಹೋರಾಟ ಯಾವ ರೀತಿ ಚೂರು ಕೊಟ್ರಿ? ನಾವು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರು ಬಿಡಲ್ಲ. ಇಲ್ಲಿ ರೈತರಿಗೆ ಬೆಳೆ ಬೆಳೀಕಿಲ್ಲ, ಬೆಂಗಳೂರಿಗೆ ಕುಡಿಯಕ್ಕೆ ನೀರಿಲ್ಲ, ಇಲ್ಲಿ ನಮ್ಮ ಸರೌಂಡಿಂಗು ಕುಡಿಯಕ್ಕೆ ನೀರಿಲ್ಲ. ಮಂಡ್ಯದಲ್ಲಿ ಹುಟ್ಟಿ ನಾವು ಇದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕನ್ನಂಬಾಡಿ ಇಟ್ಕೊಂಡು ಅಕ್ಕಪಕ್ಕಕ್ಕೆ ನೀರಿಲ್ಲ ಅಂದರೆ ನಾವು ಬೇರೆ ದೇಶಕ್ಕೆ ನೀರು ಬಿಡೋದು ಹೆಂಗೆ? ಇಲ್ಲಿ ಕಾವೇರಿ ತಾಯಿ ಹುಟ್ಟಿ ಕಾವೇರಿ ಇದು ಮಾಡಿ ಇಲ್ಲಿ ನಮಗೆ ಪ್ರಾಮುಖ್ಯತೆ ಇಲ್ಲ ಅಂದಮೇಲೆ ನಾವು ಹೊರಗಡೆ ಕೊಟ್ಟು ನಾವು ಇದು ಮಾಡೋದು ಹೆಂಗೆ? ಮಹೇಶ್ ಅವರೇ, ನಿಮ್ಮ ಅಭಿಪ್ರಾಯ ಹೇಳಿ. 1898 ಯಾವುದೋ ಒಂದು ಒಪ್ಪಂದ ಆಗಿತ್ತು. ಅವಾಗಿನ ಕಾವೇರಿ ನೀರನ್ನು ಉಪಯೋಗಿಸ್ತಿದ್ದ ಕರ್ನಾಟಕ ಮತ್ತು ತಮಿಳುನಾಡಿಗೆ ಒಪ್ಪಂದ ಆಗಿತ್ತು. ಅದು ಕರ್ನಾಟಕ ತಮಿಳುನಾಡಿಗೆ ಒಪ್ಪಂದ ಆಗಿತ್ತು. ಅವಾಗ ಕಾವೇರಿ ನೀರು ಉಪಯೋಗಿಸ್ತಿದ್ದ ಕರ್ನಾಟಕದ ಜನಸಂಖ್ಯೆಗೂ ಈಗೂ ತುಂಬ ವ್ಯತ್ಯಾಸ ಇದೆ, ತುಂಬ ಆಗ್ಬಿಟ್ಟಿದೆ ಜನಸಂಖ್ಯೆ. ಈಗ ಏನಾಗ್ತದೆ ಅಂದರೆ, ಇವರು 2007ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳ್ತು, ಕಾವೇರಿ ನಿಗಮ ಮಂಡಳಿ ಏನು ತೀರ್ಮಾನ ತಗೊಳ್ತಿದ್ದೋ CWRC ಅದನ್ನು ತಗೊಳ್ಳಿ ಅದು ಅಂತ ಹೇಳ್ತು. ಬಟ್ ಏನಾಯ್ತು ಅಂದರೆ, ಅದು ಯಾವಾಗಲೂ ಪಾರ್ಶಾಲಿಟಿ ಮಾಡ್ತಿದೆ. ನಮ್ಮ ಕರ್ನಾಟಕದಲ್ಲಿ ನೀರಿಲ್ಲ ಅಂದರೆ ಏನು ಹೇಳ್ತಾರೆ ಗೊತ್ತಾ, ನೀರದೆ. ತಮಿಳ್ನಾಡಲ್ಲಿ ನೀರಿದ್ರೂ ನೀರಿಲ್ಲ ಅಂತ. ಈಗಿನ ಮುಖ್ಯಮಂತ್ರಿ ವಿಜಯ್ ಜೋಸಫ್ ಅವರು 3ನೇ ತಾರೀಕು ಬರ್ತಿದ್ದಾರೆ. ಅವ್ರ ನಡೆ ಏನು, ಅದ್ರ ಬಗ್ಗೆ ಮಹೇಶ್ ಅವರು ಹೇಳಿ. ಈಗ ನಾನು ಮೊದಲು ಹೇಳೋದನ್ನು ಕೇಳಿ, ಅದನ್ನು ಹೇಳ್ತೀನಿ, ವಿಜಯ್ ಅವ್ರದ್ದು ಏನಾರಾಗಿರಲಿ. ಈಗ ಏನಾಗ್ತದೆ ಅಂದರೆ, ಇವಾಗ ನಮ್ಮ ಕುಡಿಯೋ ನೀರನ್ನು, ಈ ಕಾವೇರಿ ನೀರನ್ನು ನಂಬ್ಕೊಂಡು ಬರೀ ಕುಡಿಯೋಕ್ಕೇನೆ ಕಾವೇರಿ ಸುತ್ತಮುತ್ತ ಮಂಡ್ಯ ಇದಕ್ಕೆ ಕಾವೇರಿ ಚಾಮರಾಜನಗರ ಪ್ರದೇಶಗಳಲ್ಲದೇನೆ ಬೆಂಗಳೂರು, ರಾಮನಗರ, ಕನಕಪುರ ಕೋಟ್ಯಾಂತರ ಜನರು ಉಪಯೋಗಿಸ್ತಾ ಇದ್ದಾರೆ. ಈಗಿರೋದು 17.5 TMC ಏನೋ ನೀರಿದೆ. ಇವ್ರು ಪ್ರತಿದಿನ 3.5 ಕ್ಯೂಸೆಕ್ಸ್ ನೀರು ಬಿಡ್ತಾ ಹೋದರೆ ಒಳಗಡೆ ಬರ್ತದೆ 2.5, 2.25 ನೀರು ಕ್ಯೂಸೆಕ್ಸ್ ಬರ್ತಾ ಇದೆ. ಆಚೆ ಕಡೆ 3.5 ಕ್ಯೂಸೆಕ್ಸ್ ನೀರು ಬಿಡ್ತಾ ಹೋದರೆ ಈಗ ಮಳೆನೂ ಇಲ್ಲ. ಕಡೆಗೆ ಹಿಂಗೆ ಬಿಟ್ಬಿಟ್ಟು ಬರ್ದಾಗ್ಬಿಟ್ರೆ ನಾಳೆ ಕುಡಿಯೋಕ್ಕೆ ನೀರಿಗೆ ಏನು ಮಾಡ್ತಾರೆ? ಆಕಾರ ಆಗ್ತದೆ ಅಂತ ಹೇಳ್ತಿದ್ದೀರಾ ಶಿವಲಿಂಗಣ್ಣವ್ರೆ. ಕಳೆದ ದಿನ ನೀವು ಏನೋ ಮಾಧ್ಯಮದಲ್ಲೆಲ್ಲ ನಾನು ನೋಡಿದೆ, ಏನು ನಿಮ್ಮ ಹೋರಾಟ ಇವತ್ತು ಐಜೂರು ಸರ್ಕಲ್ ಏನು ರಾಮನಗರದಲ್ಲಿ ಕಾವೇರಿ ವಿಚಾರ ರಸ್ತೆ ತಡೆ ಮಾಡಿದ್ರಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಬರೀ ಮಾಧ್ಯಮಕ್ಕೆ ಸೀಮಿತನಾ, ಇಲ್ಲಾಂದ್ರೆ ನಿಮ್ಮ ಹೋರಾಟ ಮುಂದುವರಿತದೆ? ಮಾಧ್ಯಮಕ್ಕೆ ಸೀಮಿತ ಏನಿಲ್ಲ, ಹೋರಾಟ ಮುಂದುವರಿತದೆ. ಆಮೇಲೆ ಜೊತೆಗೆ ನಾಳೆ 31ನೇ ತಾರೀಕು ಎಲ್ಲ ಮಂಡ್ಯ ರೈತರು, ನಮ್ಮ ಅಕ್ಕಪಕ್ಕದ ರೈತರೆಲ್ಲ, ರಾಮನಗರ ಜಿಲ್ಲೆ ರೈತರೆಲ್ಲ ಮಂಡ್ಯ. ನಿಮ್ಮ ರಾಮನಗರ ಸಂಘಟನೆ ಯಾವ ರೀತಿ ಚುರುಕಾಗಿದೆ, ಯಾವ ರೀತಿ ತೀರ್ಮಾನ ತಗೊಳುತ್ತೆ ಹೇಳಿ. ಹೌದು, ಎಲ್ಲ ಒಗ್ಗಟ್ಟಲ್ಲಿ ನಾವು ಇದು ಮಾಡಿದ್ದೀವಿ. ರೈತ ಮುಖಂಡರೆಲ್ಲ ಸೇರಿ ಮೀಟಿಂಗ್ ಎಲ್ಲ ಮಾಡಿದ್ದೀವಿ. 31ನೇ ತಾರೀಕು ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಮುಂದೇನು ಚಳವಳಿನ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಲ್ಲ, ನಿಲ್ಲಿಸಲ್ಲ. ಹೋರಾಟ ನಡೀತಾನೆ ಇರುತ್ತೆ. ಕಾವೇರಿ ಬಿಟ್ಟೆವು, ಪ್ರಾಣ ಕೊಟ್ಟೆವು, ನೀರು ಕೊಡಲ್ಲ ಅಂತಿದ್ದೀರಾ. ಮಹೇಶ್ ಅವ್ರು ಹೇಳಿ ನೀವು. ಇದು ಏನಂದ್ರೆ, ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬರ್ಬೇಕಾದ್ರೆ ಏನು ಹೇಳ್ತಾರೆ, ರೈತರ ಪರವಾಗಿ ಅಂತಾನೆ ಬರೋದವರು. ಇವತ್ತು ಎಷ್ಟು ಜನ ಸಂಸದರನ್ನು ನಾವು ಗೆಲ್ಲಿಸಿ ಅವ್ರು ಯಾಕೆ ರಾಜ್ಯಸಭೆ ಇಲ್ಲ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ನಮ್ಮ ಕರ್ನಾಟಕ ಸ್ಥಿತಿಗತಿಗಳನ್ನ ವಿವರಿಸಿ ಹೇಳ್ತಿಲ್ಲ. ಮತ್ತು ಈಗ ಆ ಕಡೆ ಚಲನಾರಾಯಣ ಸ್ವಾಮಿನೇ ಅವರೇ ಗೆದ್ದಿರೋರು, ಅವರಾದರೂ ಯಾಕೆ ಇದ್ರ ಬಗ್ಗೆ ಏನು ಸೊಲ್ಲೆತ್ತಾ ಇಲ್ಲ? ಬರೀ ಇವರು ಹೋಟೆಲ್ ಕೇಳಬೇಕಾದ್ರೆ ಮಾತ್ರ ರೈತರ ಪರವಾಗಿ ಆಗ್ಬಿಟ್ರೆ ಇವರೆಲ್ಲ ಯಾಕೆ ಎತ್ತಿಲ್ಲ? ಇವರೆಲ್ಲ ಮತ್ತೆ ಜನಪ್ರತಿನಿಧಿಗಳು ಯಾಕೆ ಆಗಿದ್ದಾರೆ? ಮತ್ತೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಲಿ ಬಿಡಿ, ಇವರೆಲ್ಲ ಏನಕ್ಕೆ ಬೇಕು ನಮ್ಮ ರೈತರಿಗೆ? ಆಮೇಲೆ ಇನ್ನೊಂದು ವಿಷಯ ಹೇಳಿ, ಮೊನ್ನೆ ರಾಜ್ಯದ ಸಂಸದರ ಮೀಟಿಂಗ್ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ರು ಅಷ್ಟೇ. ಇಲ್ಲಲ್ಲ, ಮುಖ್ಯಮಂತ್ರಿಗಳ ಜೊತೆ ಅಲ್ಲ ಇವ್ರು ಮಾಡಬೇಕಾಗಿದ್ದು. ಲೋಕಸಭೆ ಇರ್ತಲ್ವಾ, ಸೆಷನ್ ಇರ್ತಲ್ಲ, ಅಲ್ಲಿ ಇವ್ರು ಹೇಳ್ಬೇಕಾಯ್ತು ಒಕ್ಕಲಿಂದ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಯ್ತು. ಪ್ರಧಾನಿ ಮನವರಿಕೆ ಮಾಡ್ಬೇಕಂತ ನೀವು ಹೇಳೋದು. ಮನವರಿಕೆ ಮಾಡ್ಕೊಡ್ಬೇಕು. ಮತ್ತೆ ಇವ್ರು ಏನು ಮಾಡ್ತಾ ಇದ್ದಾರೆ, ಕಾವೇರಿ ನ್ಯಾಯಮಂಡಳಿ ತೀರ್ಪು ಅದನ್ನು ಸುಪ್ರೀಂ ಕೋರ್ಟ್ ಮನವರಿಕೆ ಮಾಡ್ಕೋಬೇಕಾಗಿತ್ತು. ಇದರಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಸ್ಪಷ್ಟ ಚಿತ್ರಣ ಬಂದು ನೋಡಲಿ, ಇವ್ರು ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ ಅಂತ ಮನವರಿಕೆ ಮಾಡ್ಕೊಡ್ರೆ ಕಾವೇರಿ ನ್ಯಾಯಮಂಡಳಿ ತೀರ್ಪು ಕೊಡ್ತು ಅಂತ ಅಂದ್ಬಿಟ್ಟು ಹೇಳ್ಬಿಟ್ರೆ ಏನು ಪ್ರಯೋಜನ? ರೈತರುಗಳಿಗೆ ಇವಾಗ ಬೇಸಾಯಕ್ಕೆ ಬಿಡಿ, ಕುಡಿಯೋಕ್ಕೂ ನೀರಿಲ್ಲ. ಈ ನಮ್ಗೆ ಗೆದ್ದಿರೋ ರಾಜ್ಯ ನಾಯಕರುಗಳು ಏನು ಮಾಡ್ತಾವ್ರೆ? ಎಲ್ಲ ಮಲಗಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಹೌದು ಶಿವಲಿಂಗಣ್ಣವರೇ, ಕೊಪ್ಪಳದ ನಿಮ್ಮ ಒಂದು ರಾಮನಗರದ ಒಂದು ತಾಲೂಕು ವಿಚಾರ ಆಗಲಿ, ಮತ್ತು ಕೊಪ್ಪಳದ ಒಂದು ವಿಚಾರ ಆಗಲಿ, ಅಲ್ಲಿ ಹೋರಾಟ ಆಗಲಿ, ಅಲ್ಲಿ ಹೋರಾಟಗಳಲ್ಲಿ ಪ್ರತಿಯೊಂದು ನೀವು ರಾಮನಗರದ ರೈತ ಸಂಘ ಮುಂದಿದೆ. ನೀವು ಒಬ್ಬ ಮುಖಂಡರಾಗಿ ಸಂಘಟನೆ ಯಾವ ರೀತಿ ಇನ್ನಷ್ಟು ಚುರುಕಾಗ್ತಿದೆ ಅಂತ ಹೇಳ್ತೀರಾ? ನಾವು ಕೂಡ ಹೋಗಿದ್ದು ಅಲ್ಲಿಗೆ, ಹೋಗೆಲ್ಲ ಇದೆಲ್ಲ ಅಲ್ಲೇ ವ್ಯವಸ್ಥೆ ನೋಡಿದೆ ನಾವು. ಅಲ್ಲಿ ಭಾಳ ಅಕ್ರಮ ಬುಲ್ಡೋಟನ್ ಕಂಪ್ನಿ ಇದ್ದಾವೆ, ಅಕ್ರಮವಾಗೆಲ್ಲ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಇದು ಮಾಡಿ ತೆರವುಗೊಳಿಸ್ಬೇಕು ಅಂತ DC ಅವರಿಗೆಲ್ಲ ಮನವಿ ಕೊಟ್ಟಿದ್ದೀವಿ.
ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಮನವಿ ಸ್ವೀಕಾರ ಮಾಡಿದ್ದಾರೆ DC ಅವರು. DC ಅವರು ಇದು ಮಾಡಿದ್ದಾರೆ. ನೋಡೋಣ ಮುಂದೊಂದು ಮಹೇಶ್ ಅವರೇ, ಇದು ಕಾವೇರಿ ಇದು SM ಕೃಷ್ಣ ಆಗಲಿ, ಬೊಮ್ಮಾಯಿ ಆಗಲಿ, ಬಂಗಾರಪ್ಪ ಆಗಲಿ, ಕುಮಾರಣ್ಣ ಆಗಲಿ, ಯಡಿಯೂರಪ್ಪ ಆಗಲಿ, ಇದು ಯಾವುದೇ ಒಂದು ಸರ್ಕಾರ ಬಂದರೂ ಆಗ್ತಿಲ್ಲ. ಇವತ್ತು DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯ ಬಂದರೂ ಆಗಿಲ್ಲ. ಇವತ್ತು ಶಿವಕುಮಾರ್ ಇದ್ದಾರೆ, ಆಗುತ್ತಾ ಆಗಲ್ವಾ? ಇದಕ್ಕೆ ಆಗಬೇಕು ಅಂದರೆ ನಮ್ಮ ಬರೀ ಸಂಘಟನೆಗಳಿಂದ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ರೈತನೂ ಎದ್ದೇಳಬೇಕು, ಪ್ರತಿಯೊಬ್ಬ ಜನನೂ ಎದ್ದೇಳಬೇಕು. ರಾಜ್ಯದ 700 ಕೋಟಿ ಜನತೆ ಏನಕ್ಕೆ ಹೇಳ್ತೀನಿ, ಎಷ್ಟು ಜನಕ್ಕೆ ನೀರು ಬೇಡವಾ? ಅಕಸ್ಮಾತ್ ಈ ರೈತ ಸಂಘಟನೆಗಳು ಅವರು ಇವರೆಲ್ಲ ಸುಮ್ಮನಾಗಿ ಏನು ಬೇಡ ನಮ್ಗೇನಾಗಬೇಕು ಅಂದ್ರೆ ನೀರಿಗೆ ಏನು ಎಲ್ಲ ಸಂಘಟನೆ ಆಕ್ಟಿವ್ ಆಗಿದೆ ರಾಜ್ಯದಲ್ಲಿ. ಇವತ್ತು ಎಲ್ಲ ವೇದಿಕೆಯಲ್ಲೂ ಸಂಘಟನೆ ಆಕ್ಟಿವ್. ಸಂಘಟನೆ ಒಂದು ಆಗಲ್ಲ. ಸಂಘಟನೆಯಲ್ಲಿ ಎಷ್ಟು ಜನ ಇರ್ತಾರೆ? ಜನ ಎದ್ದೇಳಬೇಕು, ದಂಗೆ ಎದ್ದೇಳಬೇಕು. ಜನ ಸಪೋರ್ಟ್, ದಂಗೆ ಅಂದ್ರೆ ಹಿಂಸಾತ್ಮಕವಾಗಿ ಅಲ್ಲ, ಜನ ಸಪೋರ್ಟ್ ಕೊಡಬೇಕು, ಕೇಳಬೇಕು ಸರ್ಕಾರಕ್ಕೆ. ನಾನು ಹೇಳೋದೇನು ಗೊತ್ತಾ, ಬಂಗಾರಪ್ಪನವರು ಒಂದು ಕಠಿಣ ನಿಲುವು ತಳೆದಿದ್ರು, ನೀರೇ ಬಿಡಲ್ಲ ಅಂತ ಮಾಡಿದ್ರು. ನೀವು ತಗೊಳ್ಳಿ ಆ ನಿರ್ಧಾರನ, ನಿಜವಾಗ್ಲೂ ಜನ ಮೆಚ್ಕೋತಾರೆ. ರಾಜ್ಯ ಸರ್ಕಾರ ತಗೋತಿಲ್ಲ ಅಂತ ಮಹೇಶ್ ಅವರು ಆಪಾದನೆ ಮಾಡ್ತಿದ್ದಾರೆ. ನೀವು ರೈತ ಮುಖಂಡರಾಗಿ ಶಿವಲಿಂಗಣ್ಣವ್ರು ನೀವೇನು ಹೇಳ್ತೀರಾ? ನಾವು 2016ರಲ್ಲಿ ಅನಿಸುತ್ತೆ, ಸ್ವಲ್ಪ ಕಮ್ಮಿ ನನಗೆ ಮರ್ತೋಗಿದೆ. SM ಕೃಷ್ಣ ಫೀಲ್ಡಲ್ಲಿ ಇದೇ ಥರ ಆಗಿತ್ತು. ಅಲ್ಲ ಬಂಗಾರಪುರ ಫೀಲ್ಡಲ್ಲಿ ಇದೇ ಥರ ಆಗಿತ್ತು. ಆಗ ದೊಡ್ಡ ಹೋರಾಟ ಮಾಡಿ ಇದು ಮಾಡಿ ಅದನ್ನು ರೈತ ಸಂಘಟನೆ ಪುಟ್ಟಣ್ಣಯ್ಯರು ಇದ್ರು ಅವತ್ತು. ಪುಟ್ಟಣ್ಣಯ್ಯರ ಫೀಲ್ಡಲ್ಲಿ ಮಾಡಿ ದೊಡ್ಡ ಹೋರಾಟದಲ್ಲಿ ಇದು ಮಾಡೋದಕ್ಕೆ ಅದು ಗಳಿಸ್ತು ಅವತ್ತು. ಇವತ್ತು ಏನಾಗಿದೆ ಅಂದರೆ ಮಳೆ ಇಲ್ಲ, ಈಗ ಜೊತೆಗೆ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಕಬ್ಬು ಕಟಾವು ಬಂದಿದೆ, ಭತ್ತ ನಾಟಿ ಮಾಡಬೇಕು, ಒಟ್ಲಿ ಹಾಕಿಲ್ಲ. ಈ ಬೆಂಗಳೂರು ನಗರಕ್ಕೂ ನೀರು ಬೇಕು, ಇವತ್ತು ನೀರು ಬೇಕು. ಆಮೇಲೆ ಜೊತೆಗೆ ನಮಗೆ ಜನ ಮಂಡ್ಯ ಹಳೆ ಮೈಸೂರು ಪ್ರಾಂತ್ಯಕ್ಕೆ ನೀರು ಬೇಕು. ಜನ ನಮ್ಮ ಕಣ್ವಾಕೆರೆಯಲ್ಲಿ ನೀರಿಲ್ಲ. ಇವಾಗ ಕಣ್ವಾಕೆರೆಯಲ್ಲಿ ನೀರು ತುಂಬಿದ್ರೆ ನಮ್ಗೆ ರಾಮನಗರದ ಕಣ್ವಾಕೆರೆ, ಕಣ್ವಾಕೆರೆ ನೀರು ತುಂಬಿದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ, ನಮಗೆ ದನ ಕರುಗಳಿಗೆ ಮೇವಾರ ಆಗುತ್ತೆ. ಇವಾಗ ಕಣ್ವಾಕೆರೆಗೂ ನೀರಿಲ್ಲ. ಅಲ್ಲಿ ಹೋದ ವರ್ಷ 25ರಲ್ಲಿ ನೀರು ಇಟ್ಕೊಂಡು ಕಣ್ವಾಕೆರೆ ನೀರು ತುಂಬಿಸಿಲ್ಲ. ನೀರು ತುಂಬಿದ ದಶೆಯಿಂದ ನಮಗೆ ಜಾನುವಾರುಗಳಿಗೂ ಭಾಳ ತೊಂದರೆ, ಮೇವಿಗೆ ಭಾಳ ತೊಂದರೆ ಆಗ್ತಾಯಿದೆ ಇವಾಗ. ಇದು ಹೋರಾಟ. ಇವತ್ತು ರೈತ ಮುಖಂಡರಾಗಿ ಶಿವಲಿಂಗಣ್ಣ ಹೇಳ್ತಿದ್ದಾರೆ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ. ಮಹೇಶ್ ಅವರೇ, ಸರ್ಕಾರವನ್ನು ಯಾವ ರೀತಿ ನೀವು ಸಾಮಾನ್ಯ ನಾಗರಿಕರಾಗಿ ಎಚ್ಚರಿಕೆನ ಗಂಟೆ ಕೊಡ್ತೀರಾ ನೀವು? ನೋಡಿ, ಸರ್ಕಾರ ಒಂದು ಉದಾಸೀನ ಭಾವ ತಳ್ತಾ ಇದೆ. ಬೇಸಿಗೆ ಹತ್ರ ಬಂತು, ಈಗ ಮಳೆ ಇಲ್ಲ, ಈಗ ಬೇರೆ ಬರೋ ನೀರನ್ನೆಲ್ಲ ತಮಿಳ್ನಾಡಿಗೆ ಬಿಡ್ತೀನಿ ಅಂತಿದ್ದಾರೆ. ಅದನ್ನು ನಂಬ್ಕೊಂಡು ಬೆಂಗಳೂರಿಂದ ಎಲ್ಲ ಕಡೆ ಜನರು ಕುಡಿಯೋಕ್ಕೆ ನೀರಿಗೆ ನಂಬ್ಕೊಂಡಿದ್ದಾರೆ. ನಾಳೆ ದಿನ ನೀವು ಹಿಂಗೆ ಬಿಟ್ಟು ಜನಗಳು ದೊಡ್ಡ ದಂಗೆ ಆಗ್ಬಿಡ್ತದೆ. ನೀವು ತಲೆ ಮರೆಸ್ಕೊಂಡು ತೆಗಿಬೇಕಾಗ್ತದೆ, ಅಂಥ ಸ್ಥಿತಿಗಳಾಗ್ಬಿಡ್ತವೆ. ನಾನು ಹೇಳ್ತಾ ಇದ್ದೀನಿ, ಇವಾಗ ಎಚ್ಚೆತ್ಕೊಂಡು ನೋಡಿ. ಎಲ್ಲರೂ ಹೇಳ್ಬೋದಿತ್ತು ಸಂಸದರು ಲೋಕಸಭೆಯಲ್ಲಿ ಅವಾಗ ವಾಜಪೇಯಿ ಇದ್ದಾಗ. ವಾಜಪೇಯಿ ಇದ್ದಾಗ ಗಂಗಾ ನದಿನ ಕಾವೇರಿ ಇದಕ್ಕೆಲ್ಲ ಜೋಡಣೆ ಮಾಡ್ತೀನಿ ಅಂತ ಹೇಳಿದ್ರು. ಗಂಗಾ ನದಿ ಜೀವ ನದಿ, ಅದು ಬಿಟ್ಟೇ ಬಿಟ್ರು. ಅದನ್ನೇನಾರು ಮಾಡಿದ್ರೆ ಇವತ್ತು ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ. ಇನ್ನೊಂದು ತಮಿಳ್ನಾಡವ್ರು ಏನು ಮಾಡ್ತಾರೆ ಗೊತ್ತಾ, ಬರೋ ನೀರಿಗೆಲ್ಲ, ಮಳೆಗಾಲದಲ್ಲಿ ಬರೋ ನೀರಿಗೆಲ್ಲ ಒಂದು ಡ್ಯಾಮ್ ಕಟ್ಟಿಲ್ಲ. ಮೇಕೆದಾಟು ವಿಚಾರ ಅದು ಸಹ ಚರ್ಚೆ ಆಗ್ತಿದೆ. ಒಂದು ನಿಮಿಷ ಇರಿ. ತಮಿಳ್ನಾಡವ್ರು ತಪ್ಪೇನು ಅಂದ್ರೆ, ಅವರು ಮಳೆ ನೀರು ವೇಸ್ಟ್ ಆಗಿ ಹೋಗ್ತಾ ಇರ್ತಲ್ಲ ಸಮುದ್ರಕ್ಕೆ, ಒಂದು ಡ್ಯಾಮು, ಚೆಕ್ ಡ್ಯಾಮು, ಒಂದು ಡ್ಯಾಮು ಕಟ್ಕೊಳ್ಳಿ. ಅದೇ ನಮ್ಮ ನೀರನ್ನೇ, ನಮ್ಮ ಒಂದು ಬಯಲು ಏನು ಮೇಕೆದಾಟು ನೀರು ಸಹ ಸಮುದ್ರಕ್ಕೆ ಹೋಗ್ತಿದೆ. ಮಹೇಶ್ ಅವರೇ, ಶಿವಣ್ಣನವರೇ, ಸಮುದ್ರಕ್ಕೆ ಹೋಗ್ತಾ ಇರೋದು. ಈಗ ಸೆಂಟ್ರಲ್ ಗೌರ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅದನ್ನು ರಾಜ್ಯ ಸರ್ಕಾರ ಇದು ಮಾಡಿ ಅವರು ಪರಿಗಣಿಸಿ ಅದನ್ನು ಇದು ಮಾಡಿಕೊಂಡು ಅದನ್ನು ಮುಂದುವರಿಸಿ ಮಾಡಿದ್ರೆ ಕರ್ನಾಟಕಕ್ಕೆ ಭಾಳ ಅನುಕೂಲ ಆಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಏನು ಮಾಡಬೇಡಿ ಅಂತ ಹೇಳಿಲ್ಲ, ಡ್ಯಾಮ್ ಕಟ್ಟಬೇಡಿ ಅಂತ ಹೇಳಿಲ್ಲ. ಇವರು ದೃಢ ನಿಲುವು ತಗೊಂಡು ಕಟ್ಬೋದು. ಕಟ್ಟಿದ್ರೆ ಜನಗಳಿಗೆಲ್ಲ ಒಳ್ಳೇದಾಗ್ತದೆ. ಯಾಕಂದ್ರೆ ನಾನು ಜನರಿಗೆ ಒಳ್ಳೇದು ಮಾಡ್ತೀನಿ ಅನ್ನೋ ಮನೋಭಾವನೆ ನಿನ್ನಲ್ಲಿದ್ದರೆ ನಾನು ಎಲ್ಲ ನಾಯಕರುಗಳಿಗೆ ಹೇಳ್ತೀನಿ, ಅದೇನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ. ನೀವು ಸೇಫ್ಟಿಗೆ ಮಾಡಬೇಡಿ. ಶಿವಲಿಂಗಣ್ಣವರೇ, ಏನು ಸರ್ಕಾರಕ್ಕೆ ನೀವು ಯಾವ ರೀತಿ ರೈತ ಸಂಘದ ಮುಖಾಂತರ ಎಚ್ಚರಿಕೆ ಕೊಡ್ತೀರಾ? ಕೊಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಅದನ್ನು ಕಾವೇರಿಗೆ ಇದನ್ನು ನಾವು ತಮಿಳುನಾಡಿಗೆ ಕೊಡೋಕ್ಕೆ ನಾವು ಒಪ್ಪಲ್ಲ. ಯಾವುದೇ ಕಾರಣಕ್ಕೂ ನಮಗೆ ಇಲ್ಲಿ ಬೆಳೆಗಳೆಲ್ಲ ಒಣಗ್ತದೆ, ಇದು ಮಾಡ್ತದೆ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಹಕ್ಕು. ಅದನ್ನು ದಯವಿಟ್ಟು ಕರ್ನಾಟಕಕ್ಕೆ ಜನಕ್ಕೆ ಉಪಯೋಗ ಆಗುವಂಗೆ ಮಾಡಿ. ಮಿಕ್ಕಿದೇನೋ ಹೆಚ್ಚುವರಿ ಬಂದರೆ, ಮಳೆ ಇದ್ದು ಹೆಚ್ಚುವರಿ ಬಂದರೆ ನೀರು ತಮಿಳುನಾಡು ಕೂಡ ನಾವೇನು ಬೇಡ ಅಂತ ಅಭ್ಯಂತರ ಇಲ್ಲ. ಮಳೆ ಎಚ್ಚೆತ್ತುವಾಗ ಆಯ್ತಾರೆ, ನಾವು ಯಾಕೆ ಬಿಡೋಲ್ಲ ಅಂತ ನಾವು ಇದು ಮಾಡಲ್ಲ. ದಯವಿಟ್ಟು ಇಲ್ಲಿ ಬೆಳೆಗಳಿಗಾಗಲಿ, ದನ ಕರುಗಳಿಗಾಗಲಿ ಇಲ್ಲಿನ ಬೆಳೆ ಬೆಳೆಗೆ ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದರೆ ಮುಂದಿನ 3ನೇ ತಾರೀಕು ಸ್ಟಾಲಿನ್ ವಿಜಯ್ ಅವರು ಬರ್ತಿದ್ದಾರೆ. ಮತ್ತು ಹಾಗೆ DK ಶಿವಕುಮಾರ್ ಅವರು ಮಾತುಕತೆ ವಿಫಲ ಆಗುತ್ತಾ, ಇಲ್ಲ ಸಂಧಾನ ಆಗುತ್ತಾ? ಈಗ ನಾನು ಹೇಳೋದಿಷ್ಟೇ, ವಿಜಯ್ ಅವ್ರು ಬಂದರೂ ಏನು ಹೇಳ್ತಾರೆ, ಅವ್ರ ಸ್ಟೇಟ್ ಪರವಾಗಿ ಅವ್ರು ಮಾತಾಡಬೇಕು. ಅವ್ರ ಸ್ಟೇಟ್ ಅಂದಾಗ ಏನು ಹೇಳ್ತದೆ, ನಮ್ಗೆ ಇಷ್ಟು ನೀರು ಬಿಡಲೇಬೇಕು ಅಂತ ಕೂತ್ಕೋತಾರೆ. ನೀರು ಇಲ್ದರೂ ಪರವಾಗಿಲ್ಲ, ಅದು ಫಲಪ್ರದ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಈಗ DK ಶಿವಕುಮಾರ್ಗೆ ಒಂದು ಕಠಿಣ ನಿರ್ಧಾರ ತಗೊಳ್ಬೇಕು. ಇಲ್ಲಾಂದರೆ ಜನಗಳಿಗೆ ನಾನು ಹೇಳ್ತೇನೆ, ನೀವು ಮೊದಲು ಜಾಗೃತರಾಗಿ ಸರ್ಕಾರಕ್ಕೆ ಕೇಳಿ, ಸರ್ಕಾರಕ್ಕೆ ಮನವರಿಕೆ ಮಾಡಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿ ಅಂತ ಕೇಳ್ಕೊಂಡು